ರಾಜ್ಯದಲ್ಲಿ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಯ ಹಿನ್ನೆಲೆ ಕಲಬುರಗಿಯಲ್ಲಿಂದು ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ಅಗತ್ಯ ರಸಗೊಬ್ಬರ ಸರಬರಾಜು ಮಾಡುತ್ತಿಲ್ಲವೆಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಕೃಷಿ ಸಚಿವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಇದೇ ವೇಳೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳನ್ನ ಸ್ಥಳಕ್ಕೆ ಬರಲು ಒತ್ತಾಯಿಸಿದರು. ಕೃತಕ ಅಭಾವ ಸೃಷ್ಟಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ತಕ್ಷಣವೇ ಅಗತ್ಯಕ್ಕೆ ತಕ್ಕಂತೆ ರೈತರಿಗೆ ರಸಗೊಬ್ಬರ ಒದಗಿಸುವಂತೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರ್ನೂಮ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಸಂಸದರು, ಜಿಲ್ಲೆಯ ಬಿಜೆಪಿ ಶಾಸಕರು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದರು. ಭಾಳ ಒಳ್ಳೆಯ ಹೋರಾಟ ಆಯಿತು, ರೈತರ ಸಲುವಾಗಿ ಹೋರಾಟ ಆಯಿತು. ಈಗಾಗಲೇ ನಿಮಗೆ ಗೊತ್ತದ, ನಮ್ಮ ಈ ಕಲಬುರಗಿ ಮತ್ತು ಕಲ್ಯಾಣ ಕರ್ನಾಟಕ, ವಿಶೇಷ ಕಲಬುರಗಿದಾಗ ಸೋರ್ಸ್ ಆಫ್ ಇನ್ಕಮ್ ಇಸ್ ಅಗ್ರಿಕಲ್ಚರ್. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಪರ್ ಕ್ಯಾಪಿಟಲ್ ಇನ್ಕಮ್ ದೇಶದಾಗೂ ಎಲ್ಲಕ್ಕಿಂತ ಕಡಿಮೆ ನಮ್ಮ ಕಲಬುರಗಿ ಅದ. ಇವರು ಕೇವಲ ರೈತರು ಅವ್ರ ಹೊಲದ ಮೇಲೆ ಡಿಪೆಂಡ್ ಆಗ್ತಾರೆ ಜೀವನ ನಡೆಸಲಿಕ್ಕೆ. ಕೇಂದ್ರ ಸರ್ಕಾರ ಕೊಟ್ಟಿದ್ದು ರಸಗೊಬ್ಬರ ಯೂರಿಯಾ ಟೈಮಿಗೆ ಯಾರಿಗೆ ಮುಟ್ತಾ ಇಲ್ಲ. ಕೆಲವು ಬ್ಲ್ಯಾಕ್ ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲಾದಿಂದ ಏನೇನು ಬೇಡಿಕೆ ಇಟ್ಟಿದ್ರೋ ಯೂರಿಯಾ ರಿಕ್ವೈರ್ಮೆಂಟ್ ಅದನ್ನು ಕೇಂದ್ರ ಸರ್ಕಾರ ಪೂರ್ತಿ ಕೊಟ್ಟದ್ದು 100%. ಡಿ ಸಿ ಅವರು ಒಪ್ಕೊಂಡ್ರು. ಅದು ಪ್ರಾಪರಾಗಿ ಡಿಸ್ಟ್ರಿಬ್ಯೂಟ್ ಆಗ್ತಾಯಿಲ್ಲ, ಟೈಮ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಾಯಿಲ್ಲ, ಬಡವರಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಾಯಿಲ್ಲ. ಏನಂತಾರೆ, ಜಿಸ್ಕಿ ಲಾಟಿ ಉಸ್ಕಿ ಭೈಂಸ್ ಅಂತೀವಿ. ಯಾರಿಗೆ ಶಕ್ತಿ ಅದ, ಯಾರಿಗೆ ಆವಾಜ್ ಅದ, ಯಾರು ಆಫೀಸರ್ ಸಮೀಪರ, ಯಾರು ಬೇರೆ ದಾರಿಗೆ ಗೊತ್ತ ತೊಗೊಲಿಕ್ಕೆ ಅಂಥವ್ರಿಗೆ ಇವು ಯೂರಿಯಾ ಸಿಗ್ಲಿಕ್ಕೆ ಹತ್ತದ, ಬಡವ್ರಿಗೆ ಸಿಗ್ಲಿಕ್ಕೆ ಹತ್ತಿಲ್ಲ. ಕಳ್ಳ ಮಾರ್ಕೆಟ್, ಬ್ಲ್ಯಾಕ್ ಮಾರ್ಕೆಟ್ ಹೋಗ್ಲಿಕ್ಕೆ ಹತ್ತದ. ಅದನ್ನು ಪ್ರತಿಭಟಿಸಿ ನಮ್ಮ ಎಸ್ ನಡಹಳ್ಳಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರು ಬಂದು ಮುಂಜಾನೆ 10 ಗಂಟೆಯಿಂದ ಈಗ 1 ಗಂಟೆವರೆಗೆ ಹೋರಾಟ ಮಾಡಿ ಡಿ ಸಿ ಅವರು ಬಂದರು. ಡಿ ಸಿ ಅವ್ರಿಗೆ ಅವರು ಒಳ್ಳೆ ಸ್ಪಂದನೆ ಮಾಡ್ಯಾರ. 9 ಬ್ಲ್ಯಾಕ್ ಮಾರ್ಕೆಟ್ರಿಗೆ ಹಿಡಿದಾರಂತ, ಅವ್ರು ಆ್ಯಕ್ಷನ್ ತೊಗೋರಂತೇಳಿ ವಿನಂತಿ ಮಾಡಿ ಹೋರಾಟ ಮಾಡೀವಿ. ಈ ಹೋರಾಟ ಶುರುವಾಗಿದ್ದದು ಈ ರಾಜ್ಯ ಪ್ರಯುಕ್ತ ಇದು ಹೋರಾಟ ಆಗ್ತದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಾವಾಗಲೂ ನಮ್ಮ ರೈತರ ಪರವಾಗಿ ಇದ್ದಿದ್ದ ಸರ್ಕಾರ ಅದ. ರೈತರ ಸಲುವಾಗಿ ನಾವು ಹೋರಾಟ ಮಾಡ್ತೀವಿ, ಅದೇ ಉದ್ದೇಶ ನಮ್ಮದು. ಮಾನ್ಯ ಜಿಲ್ಲಾಧಿಕಾರಿಗಳು 633 ಅಂಗಡಿಗಳಲ್ಲಿ ಸ್ಟಾಕ್ಗಳನ್ನು ಚೆಕ್ ಮಾಡಿ ವೆರಿಫಿಕೇಷನ್ ಮಾಡಿ ಬೋರ್ಡ್ ಹಾಕಿಸಿ ರೈತರಿಗೆ ಗೊಬ್ಬರ ಕೊಡೋದಕ್ಕೆ 11 ತಂಡಗಳನ್ನು ಮಾಡಿದ್ದೇವೆ. ಫಿಸಿಕಲ್ ಇನ್ಸ್ಪೆಕ್ಷನ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಯಾರ್ಯಾರು ಈಗಾಗಲೇ 9 ಲೈಸೆನ್ಸ್ಗಳು ರದ್ದಾಗಿದೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಹಾಕಿ ಅವ್ರ ಮೇಲೆ ಕ್ರಮ ತಗೊಳ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ ಇನ್ಶೂರೆನ್ಸ್ ಬಾಕಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಮ್ಮ ಹೋರಾಟ ಜಿಲ್ಲಾಧಿಕಾರಿಗಳ ವಿರುದ್ಧ ಅಲ್ಲ, ಅಧಿಕಾರಿಗಳ ವಿರುದ್ಧ ಅಲ್ಲ.
ನಮ್ಮ ಹೋರಾಟ ಈ ಭ್ರಷ್ಟ ಸರ್ಕಾರದ ವಿರುದ್ಧ, ಭ್ರಷ್ಟ ಮಂತ್ರಿ, ಕೃಷಿ ಮಂತ್ರಿ ವಿರುದ್ಧ ಮತ್ತು ಈ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಮಾರಾಟಗಾರರ ವಿರುದ್ಧ. ಹೀಗಾಗಿ ಇನ್ನು 2-3 ದಿನದಲ್ಲಿ ಈ ಏನು ಪ್ರತಿಯೊಂದು ಸೊಸೈಟಿನಲ್ಲಿ ಬೋರ್ಡ್ಗಳಾಕಿ ಏನು ಗೊಬ್ಬರ ಹಂಚಿಕೆ ಮಾಡ್ತಕ್ಕಂಥ ವ್ಯವಸ್ಥಿತವಾಗಿ ಮಾಡದೆ ಹೋದರೆ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಮುಂದಿನ ದಿನಮಾನಗಳಲ್ಲಿ ಮಂಡಲಕ್ಕೂ ಕೂಡ ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೀವಿ. ನಾನು ಅದೇ ಹೇಳಿದಲ್ಲ, 9 ಜನ ಸಿಗಾಕೊಂಡಿದ್ದಾರೆ. ನಾವೇನು ಆರೋಪ ಮಾಡಿದ್ದೀವಿ, ಆರೋಪಕ್ಕೆ ಸಾಕ್ಷಿ ಇವತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ 9 ಜನ ಮಾರಾಟಗಾರರು, ಕಳಸೆ ಅಂತೇಳಿ ಮಾರಾಟಗಾರರು ಸಿಗಾಕೊಂಡಿದ್ದಾರೆ. ಕೇಸ್ಗಳ ಬುಕ್ ಆಗಿದ್ದಾವೆ, ಲೈಸೆನ್ಸ್ ರದ್ದಾಗಿದೆ. ಇನ್ನೂ ಅನೇಕ ಜನ ಇದ್ದಾರೆ, ಅವ್ರನ್ನ ಹಿಡಿಬೇಕು ಅಂಥೇಳಿ ನಾವು ಒತ್ತಾಯ ಮಾಡಿದ್ದೇವೆ. ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಜಿಲ್ಲಾಧಿಕಾರಿಗಳ ಮೇಲೆ, ಯಾಕಂದರೆ ಅವ್ರು ಹಿಂದೆನೂ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ವೈಯಕ್ತಿಕವಾಗಿ ಅವ್ರ ಬಗ್ಗೆ ನಮ್ಮದು ಯಾವುದೇ ರೀತಿಯಾದಂಥ ಆರೋಪ ಇಲ್ಲ. ಆದರೆ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥ ಹಿಡಿತಕ್ಕಂಥ ಕೆಲಸ ಅವರು ಮಾಡಬೇಕು. ಮಾಡದೆ ಹೋದರೆ ಮಂಡಲ ಮಟ್ಟಕ್ಕೆ ಹೋರಾಟ ತೆಗೆದುಕೊಂಡು ಹೋಗ್ತೇವೆ.